ಟಿಕೆಟ್ ಸಿಕ್ಕಿದ್ದು ಸಂತೋಷಕ್ಕಿಂತ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಗೆ ಕರ್ನಾಟಕ ಕಾಂಗ್ರೆಸ್ ತನ್ನದೇ ಆದಂತಹ ತಯಾರಿಯನ್ನು ನಡೆಸ್ತಾ ಇದೆ. ಟಿಕೆಟ್ ಹಂಚಿಕೆ ಸಂಬಂಧ ಇರುವಂತಹ ಗೊಂದಲಗಳನ್ನು ಸದ್ಯ ಸರಿಪಡಿಸಿಕೊಳ್ಳುವಂತಹ ಪ್ರಯತ್ನದಲ್ಲೂ ಇದೆ. ಇದೆಲ್ಲದರ ನಡುವೆ ಟಿಕೆಟ್ ಸಿಕ್ಕಿದ್ದು ಸಂತೋಷಕ್ಕಿಂತ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಅಂತ ದಾವಣಗೆರೆ ಕೈ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ನಮ್ಮ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿಗಳೇ ನಮಗೆ ಶ್ರೀರಕ್ಷೆ ಅಂತ ಈ ಸಂದರ್ಭದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ 6 ಕಾಂಗ್ರೆಸ್ ಶಾಸಕರಿದ್ದಾರೆ. ಅವರ ಸಹಕಾರದಿಂದ ಇಡೀ ಕ್ಷೇತ್ರವನ್ನು ನಾನು ಸಂಚಾರ ಮಾಡ್ತೀನಿ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದಾವಣಗೆರೆ ಅಭಿವೃದ್ಧಿಗೆ ಅಧಿಕಾರಕ್ಕೆ ಬಂದ ಮೇಲೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ನಗರದ ಎಲ್ಲಾ ವಾರ್ಡ್ಗಳು ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಕಂಡುಕೊಳ್ತಾ ಇದ್ದಾವೆ. ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ, ಕಾಂಗ್ರೆಸ್ ಸರ್ಕಾರ ಅಂದ್ರೆ ಅಭಿವೃದ್ಧಿಯ ಸರ್ಕಾರ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಉತ್ತಮವಾಗಿ ಚುನಾವಣೆ ಮಾಡೋಣ, ಎಲ್ಲರೂ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋಣ ಈ ಸಂದರ್ಭದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಸಂತೋಷ ಆಗ್ತಾ ಇದೆ, ಜವಾಬ್ದಾರಿ ಹೆಚ್ಚಿನದಾಗಿದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಬಹಳ ದೊಡ್ಡ ಜವಾಬ್ದಾರಿ, ದೊಡ್ಡ ಕ್ಷೇತ್ರ. ಆಮೇಲೆ ನನಗೆ ಯಾರೇ ಪ್ರಶ್ನೆ ಕೇಳಿದಾಗ ಕೂಡ ನಾನು ಅದೇ ಹೇಳ್ತಿದ್ದೆ, ನೀವು ಆಕಾಂಕ್ಷಿನ ಅಂತ. ನಾನು ಒಂದು ರೆಡಿಮೇಡ್ ಉತ್ತರ ಕೊಡ್ತಿದ್ದೆ. ನಾನು ಆಕಾಂಕ್ಷಿ ಅಂತ ಹೇಳಲ್ಲ. ಕಾರ್ಯಕರ್ತರು, ಮುಖಂಡರು, ಲೋಕಲ್ ಲೈಟ್ಸ್ ಇದ್ದಾರೆ, ನಮ್ಮ ಶಾಸಕರಿದ್ದಾರೆ, ಅವರ ಒಂದು ಅಭಿಲಾಷೆ ಇದೆ. ಪ್ರಭಾ ಅವರು ನಿಲ್ಬೇಕು, ನಿಂತರೆ ನಮಗೆ ಈ ಕ್ಷೇತ್ರದಿಂದ MP ಕ್ಯಾಂಡಿಡೇಟ್ ಆಗಿ ನಾವು ಓಡಾಡಲಿಕ್ಕೆ, ಆಮೇಲೆ ಅವ್ರನ್ನ ಗೆಲ್ಲಿಸಲಿಕ್ಕೆ ಒಂದು ಒಳ್ಳೆ ಆಸ್ಪಾದ ಇದೆ ನಮಗೆ ಅಂತ ಹೇಳಿದ್ರು. ಅದರ ಪ್ರಕಾರ ವರಿಷ್ಠರಿಂದ ತೀರ್ಮಾನ ತಗೊಂಡು ಇದೇ ತಡರಾತ್ರಿ MP ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಹಾರ್ಟ್ ಶುರು ಆಗುತ್ತೆ. ಯಾವ ರೀತಿ ನಾವು ಸೇರಿಕೊಂಡು ಮಾಡಿಬಿಟ್ಟು ಒಂದು ಒಳ್ಳೆಯ ರಿಸಲ್ಟ್ ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಲೇಡೀಸ್ ಕ್ಯಾಂಡಿಡೇಟ್ಗಳಾಗಿದ್ದಾರೆ ಮೇಡಮ್, ಈಗ ಕಾಂಪಿಟೇಷನ್ ತುಂಬ ಇದೆ. ಇಲ್ಲ, ಯಾರೇ ಕ್ಯಾಂಡಿಡೇಟ್ ಇದ್ರೂ ಕಾಂಪಿಟೇಷನ್ ಇರುತ್ತೆ. ಲೇಡೀಸ್ ಇರ್ಬೋದು, ಅಥವಾ ಹಳಬರು ಇರ್ಬೋದು, ಹೊಸಬರು ಇರ್ಬೋದು. ಒಟ್ಟು ನಿಂತ ಮೇಲೆ ಒಂದು ಹೋರಾಟ ಇರುತ್ತೆ. ಅಲ್ಲಿ ಟೀಕೆ ಮಾಡ್ತಿರೋ ಮೇಡಮ್, ಎಲ್ಲ ಅಧಿಕಾರ ಕೂಡ ಒಂದೇ ಫ್ಯಾಮಿಲಿಗೆ ಇದೆ. ಶಾಸಕರಾಗಿರ್ಬೋದು, ಒಂದೇ ಇವಾಗ MP ಅಲ್ಲ, ಅದಕ್ಕೆ ನಾನು ಉತ್ತರ ಏನು ಅಂದರೆ, ನಾನು ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ, ನಾವಾಗಿ ಹೋಗಿ ಟಿಕೆಟ್ ಕೇಳಿಲ್ಲ. ಕಾರ್ಯಕರ್ತರು, ಮುಖಂಡರು, ಶಾಸಕರು ಮತ್ತು ಜನರ ಒಂದು ಅಭಿಪ್ರಾಯ, ಒಂದು ವೋಟ್ ಅಥವಾ ಒಂದು ಪೋಲಿಂಗ್ ಮಾಡಿದಾರಲ್ಲ, ಅದರ ನಿರೀಕ್ಷೆ ಮೇಲೆ ಯಾವ ವ್ಯಕ್ತಿ ಸೂಕ್ತ, ಯಾರನ್ನು ನಿಲ್ಲಿಸಿದರೆ ಒಂದು ಒಳ್ಳೆ ಫೈಟ್ ಆಗುತ್ತೆ, ಗೆಲ್ಲುವಂತಹ ಚಾನ್ಸಸ್ ಅಧಿಕ ಇದೆ ಅಂದ್ಕೊಂಡು ವರಿಷ್ಠರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನಿರ್ಧಾರಕ್ಕೆ ಅಪ್ಪಾಜಿ ಆಯಿತು, ಮಲ್ಲಿಕಾರ್ಜುನ್. ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಕುಟುಂಬ ರಾಜಕಾರಣದ ಗಂಭೀರ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಎದುರಾಳಿ ಯಾರೇ ಇರಲಿ, ಹೋರಾಟ ಇದ್ದೇ ಇರುತ್ತೆ. ಪಕ್ಷ ಸಮೀಕ್ಷೆಯನ್ನು ನಡೆಸಿ ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ಅನ್ನು ನೀಡಿದ್ದಾರೆ. ಇಲ್ಲಿ ಯಾವುದೇ ಕುಟುಂಬ ರಾಜಕಾರಣ ಅನ್ನೋದು ಕೆಲಸ ಮಾಡಿಲ್ಲ ಅನ್ನುವಂಥ ಸಮರ್ಥನೆಯನ್ನು ಕೊಡುವಂಥ ಪ್ರಯತ್ನವನ್ನ ಪ್ರಭಾ ಮಲ್ಲಿಕಾರ್ಜುನ್ ಮಾಡಿದ್ದಾರೆ. ಪಕ್ಷ ಸಮೀಕ್ಷೆಯನ್ನು ನಡೆಸಿದೆ, ಸ್ಥಳೀಯ ಮುಖಂಡರ ಸಲಹೆಯನ್ನು ಪಡೆದುಕೊಂಡಿದೆ. ಈ ಎಲ್ಲ ಆಧಾರದ ಹಿನ್ನೆಲೆಯಲ್ಲಿ ಟಿಕೆಟನ್ನು ಕೊಟ್ಟಿರುವಂಥದ್ದು. ಯಾವುದೇ ಕುಟುಂಬ ರಾಜಕಾರಣ ಇಲ್ಲಿ ನಡೆದಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಾನು ಯಾವತ್ತೂ ಕೂಡ ಅಭ್ಯರ್ಥಿ ಅಂತ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಹೈಕಮಾಂಡ್ ತನ್ನನ್ನು ಗುರುತಿಸಿದೆ, ಟಿಕೆಟನ್ನು ನೀಡಿದೆ. ಶಾಸಕರು, ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಟಿಕೆಟನ್ನು ನೀಡಲಾಗಿದೆ. ಎಲ್ಲರೂ ಸೇರಿ ಕಾಂಗ್ರೆಸ್ಸನ್ನು ಗೆಲ್ಲಿಸೋದೇ ನಮ್ಮ ಗುರಿಯಾಗಬೇಕು. ಎದುರಾಳಿ ಹೆಣ್ಣು ಅಥವಾ ಗಂಡು ಯಾರಾದರೂ ಇರಲಿ, ಹೋರಾಟ ಅನ್ನೋದು ಇದ್ದೇ ಇರುತ್ತೆ ಅಂತೇಳಿ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಎಲೆಕ್ಷನ್ ಕ್ಯಾನ್ವಸಿಂಗ್ ಮಾಡಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ದಾವಣಗೆರೆಯಲ್ಲಿ ಜಯವಾಗ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಜೊತೆಗೆ ಮಹಿಳೆಯರು, ರೈತರು, ಆಮೇಲೆ ಶ್ರಮಿಕ ವರ್ಗದವರು, ಯುವಕರು, ಎಲ್ಲರ ಸಮಸ್ಯೆಗೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ. ಎಲ್ಲರೂ ಕೂಡ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರಿ, ದುರ್ಗಮ್ಮನ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಬಹಳ ಸಂತೋಷ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಹಾಗೂ ಸ್ಥಳೀಯ
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.